ಈಗ ವಿದ್ಯಾರ್ಥಿ ಗುಣಲಬ್ಧ ಕಂಡು ಹಿಡಿಯಿರಿ. ಗುಣಾಕಾರ ಸಣ್ಣ ಅನ್ನೋ ಮೊದಲು ಕಲಿಬೇಕು. ಹೆಂಗೆ ಹಚ್ಕೊತಾರೆ? ಬಾಯಿ ಅಂದರೆ ಏನು? ಗುಂಡ್ಲೆ ಇದು ಬಾಯಿ ಭಾಗಾಕೂ ಬಾಯಿ ಬರೀತಾರೆ. ಇಲ್ಲಿ ಮೇನ್ ಹೆಡ್ಡಿಂಗ್ ಏನದ? ಇದು ಗುಣಲಬ್ಧ ಕಂಡು ಹಿಡಿದು ಬಾಯಿ ಅಂದ್ರೆ ಗುಣಾಕಾರ ಅಂತ. ಭಾಗಲಬ್ಧ ಕಂಡು ಹಿಡಿಯಿರಿ. ಬಾಯಿ ಬರ್ದಿದ್ರೆ ಭಾಗಾಕಾರ ಚಿಹ್ನೆ ಹಾಕಬೇಕು. ಇದನ್ನು ತಿಳ್ಕೊಬೇಕು ನೀವು. ಅವು ಇಂಗ್ಲೀಷ್ ಮೀಡಿಯಮ್ ಓಲ್ಡ್ CBSE ಬುಕ್ಕಿನಾಗ ಹಂಗೆ ಅವ. ಏನು ಆಮೇಲೆ ಏನು ಹೆಡ್ಡಿಂಗ್ ಕೊಟ್ಟಿರ್ತಾನೆ ಅದನ್ನೇ ಮಾಡ್ಬೇಕು ನೀವು. ಏನು ಕೊಟ್ಟಾನ? ಗುಣಲಬ್ಧ ಕಂಡು ಹಿಡಿಯಿರಿ. ಈ ಗಣಿತಗಳನ್ನು ನೀವು ಈಗಿನ ದಿವಸ ಸಣ್ಣ 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 ನೀವು ಗಣಿತ ಕಲ್ತಿರಿ ಅಂತಂದ್ರೆ ಮುಂದೆ ನಿಮಗೆ ಭಾಳ ದೊಡ್ಡ ಗಣಿತಗಳು ಬರ್ತಾವೆ. ಆಮೇಲೆ ಕನಿಷ್ಠ ರೂಪಕ್ಕೆ ತರೋದು ಇನ್ನೂ ನಿಮಗೆ ಭಾಳ ಕಡಿಮೆ ಹಾಕಿನ್ನ. ಯಾಕಂದ್ರೆ ನೀವು ರಿಪೀಟ್ ರಿವಿಷನ್ ಅಭ್ಯಾಸ ಮಾಡ್ಲಿಕ್ಕೆ ನಿಮಗೆ ವಿಡಿಯೋ ಇರ್ತದೆ. ಅವಾಗ ನೋಟ್ಬುಕ್ನಾಗ ಮಾಡೋ ಭಾಳ ತೊಂದರೆ ಆಗ್ತಿತ್ತು. ಕಂಪಲ್ಸರಿ ಮಾಡಲೇಬೇಕು. ಇದು ಹಂಗಲ್ಲ, ಮತ್ತೊಂದ್ಸಲ ರೀಪ್ಲೇ ಮಾಡಿಸೋರು ಹೆಂಗೆ ತಿಳಿಸ್ಯಾರ ಅಂತ ತಿಳ್ಕೊಂಡು ನೀವು ಮತ್ತು ವಿಡಿಯೋ ನೀವು ಮತ್ತೆ ಹೊಳ್ಳಿ ರೀಪ್ಲೇ ಮಾಡಿ ಗಣಿತಗಳನ್ನು ಬಿಡಿಸ್ಬೋದು. ಈಗ ಲಕ್ಷ ಕೊಟ್ಟು ನೋಡ್ರಿ, ನಾನು ತಿಳಿಸ್ತಾನೆ ಒಂದು. ಈಗ ನೋಡ್ರಿ ಹೆಂಗೆ ಹಚ್ಕೋಬೇಕು? 3-4 ಅಂಶ ಬಾಯಿ ಅಂದ್ರೆ ಗುಂಡ್ಲೆ 4ಕ್ಕೆ ತಳಗ ಛೇದು ಒಂದು ಇಡಬೇಕು. ಇದು ಇಂಪಾರ್ಟೆಂಟ್. ಇದು ಗುಣಾಕಾರ ಹಾಕಿದ್ರಿ 4 ಇಟ್ರಿ ಛೇದು ಒಂದು ಇಡಬೇಕು ಇದಕ್ಕೆ. ಆಮೇಲೆ ಈ 4 ಹೋತು, ಈ 4 ಹೋತು ಒಂದು. ಆಮೇಲೆ 3 / 1 ಛೇದು 1 ಬರ್ತಾರೆ. ಇದ್ರ ಉತ್ತರ ಏನು ಇಡಬೇಕು? 3 ಇಡಬೇಕು. ಆನ್ಸರ್ ಎಷ್ಟು ಬಂತು? ಇದ್ರದ್ದು ಉತ್ತರ 3. ನೋಡಿ, ನೀವು ಮುಂದಿನ ಮಾದರಿ ಮಾಡ್ರಿ. ಮ್ಯೂಟ್ ಮಾಡಿರ್ತಾನೆ, ಮುಂದಿನ ಮಾದರಿ ಮಾಡ್ರಿ. ಮಾಡೋದಾಯ್ತಲ್ಲ. ನೋಡಿ ನಾ ಹೆಂಗೆ ತಿಳಿಸ್ತಾನೆ ನೋಡಿ. ಈಗ ಹೆಂಗೆ ಹಚ್ಕೋಬೇಕು ಈ ಗಣಿತ ನೋಡ್ರಿ. 9 20 ಅಂಶ ಬಾಯಿ ಅಂದ್ರೆ ಗುಂಡ್ಲೆ. ಪೂರ್ಣ ಸಂಖ್ಯೆ ಅದ 5 ಇಡ್ರಿ, ತಳಗೆ ಛೇದ ಇಡ್ರಿ. ಪೂರ್ಣ ಸಂಖ್ಯೆ ಅಂದ್ರೆ ಹಿಂಗೆ ಇಡಬೇಕು. 5 1 5 4 9ಕ್ಕೆ 4ಕ್ಕೆ ಭಾಗ ಅಲ್ಲ. ಮೇಲೆ 9 1 9 9 1 9 4 1 4 ಬರೋಬ್ಬರಿ. ಇದು ವಿಷಮ ಭಿನ್ನ ರಾಶಿ. 4 2 8 1 ಉಳಿತು 1 4 ಅಂಶ. ಈಗ ಉತ್ತರ 2 ರೀತಿಯಿಂದ ಈಗಿಂದ ಕಲಿಸ್ತಾನ. ಆನ್ಸರ್ ನೋಡ್ರಿ, 2.4 4 ಅಂಶ. ಆರ್ ಈ 1 4 ಅಂಶನ ದಶಮಾಂಶದಾಗ ಮಾಡಿದ್ರೆ ಏನಾಗ್ತದೆ ನೋಡ್ರಿ. 1ಕ್ಕೆ 4 ಬಾಗಿಸ್ರಿ 0.4 2 8 2 ಉಳಿತು 1 ಪೂಜೆ ತೋರಿ 4 5 20. ಒಂದು ದಶಮಾಂಶದಾಗೂ ಈಗಿಂದೇ ಕಲಿಬೇಕು ನೀವು. ದಶಮಾಂಶದಾಗ ಇಡ್ರಿ ಇದನ್ನು ಉತ್ತರ ಅಂದ್ರೆ 225. ನೋಡಿ ಇಲ್ಲಿ ಹೆಂಗೆ ಮಾಡ್ಬೇಕು ದಶಮಾಂಶ ಅನ್ನೋದು. ಈ ಅಭ್ಯಾಸ ಏನಾಗ್ತದಂದ್ರೆ ನಂದು ಎಲ್ಲ ನಮೂನೆ ಗಣಿತ ಮಿಕ್ಸ್ ಹಾಕೋತ್ ಹೋಗ್ತದೆ. ನೋಡಿ ಇದನ್ನು ನೀವು ಏನು ಮಾಡಿದ್ರಿ? ದಶಮಾಂಶ ಮಾಡಿಟ್ರಿ. ಆಮೇಲೆ ಮಿಶ್ರ ಭಿನ್ನ ರಾಶಿ ಹಿಡಿದು ಗುರ್ತಾತು. ಆಮೇಲೆ ದಶಮಾಂಶ ಹಿಡಿದು ಗುರ್ತಾತು. ಹಿಂಗೆ ಎಲ್ಲ ಲೆಕ್ಕಗಳನ್ನ ಕಲ್ಕೋತ ಹೋಗ್ಬೇಕು. ಕಲಸಾಗ ನಾವು ಹೆಂಗೆ ತಿಳಿಸ್ತೀವಿ ಲಕ್ಷ ಕೊಟ್ಟು ನೋಡಬೇಕು. ನೋಡ್ರಿ ಈಗ 19 25 ಅಂಶ ಬಾಯಿ ಅಂದ್ರೆ ಏನು ಹಾಕೋಬೇಕು? ಗುಂಡ್ಲಕ್ಕೆ. ಇದು ಪೂರ್ಣ ಸಂಖ್ಯೆ ಅದಂದ್ರೆ ಏನು ಮಾಡಬೇಕು? 50 ಇಡ್ರಿ, ತಳಗೆ ಏನು ಇಡಬೇಕು? ಛೇದ ಇಡಬೇಕು. 25 1 25 2 19 2 38. ಆನ್ಸರ್ ಈಸ್ ಈಕ್ವಲ್ ಟು 38. ಇಷ್ಟೇ ನೀವು ಮಾಡ್ಬೇಕು. ಏನು 2 4 8 1 ಇದು ಮಿಶ್ರ ಭಿನ್ನ ರಾಶಿ ಅದ. ಇದನ್ನು ವಿಷಮ ಭಿನ್ನ ರಾಶಿ ಮಾಡ್ಕೋಬೇಕು. ಯಾವುದೇ ಒಂದು ಲೆಕ್ಕ ನೀವು ಹೆಂಗೆ ಮಾಡ್ಕೋಬೇಕು, ಹೆಂಗೆ ಕಲಿಬೇಕು ಒಂದ್ಸಲ ಲಕ್ಷ ಕೊಟ್ಟು ನೋಡಿದ್ರೆ ಇದ್ರಾಗ ನೀವು ಕನಿಷ್ಠ ರೂಪಕ್ಕೆ ಮಾಡ್ಲಿಕ್ಕೆ ಬರೋದಿಲ್ಲ. ಆದರೂ ಒಂದು ರೀತಿಯಿಂದ ನಾ ತೋರಿಸ್ತಾನೆ. ಇದನ್ನು 2 ರೀತಿ ತೋರಿಸ್ತಾನೆ ನಾನು ನಿಮ್ಗೆ ಗಣಿತ. ನೋಡ್ರಿ 2 4 8 1 9 2 ಅಂಶ ಗುಂಡ್ಲೆ ಪೂರ್ಣ ಸಂಖ್ಯೆ 4 ಅದ. ಛೇದ ಎಷ್ಟು ಇಟ್ಕೋ? 1 ಇಟ್ಕೋಬೇಕು. 2 1 2 2 9 2 18. ಆನ್ಸರ್ ಎಷ್ಟು ಬಂತು ಇದ್ರದ್ದು? ಆನ್ಸರ್ ಬರೋಬ್ಬರಿ ಎಷ್ಟು? 18 ಬಂತು. ಇನ್ನೊಂದು ರೀತಿ ಒಳಗೆ ಗಣಿತ ನಾನು ಇಲ್ಲಿ ತೋರಿಸ್ತೀನಿ. ಇಲ್ಲಿ 2 ಭಾಗ ಮಾಡ್ಕೊರಿ. 4.12 ಅಂಶ ಗುಂಡ್ಲೆ 4. ಇಲ್ಲಿ 2 ಭಾಗ
ಪೂರ್ಣ ಸಂಖ್ಯೆ ಅಂತಾರೆ ಇದಕ್ಕೆ ನೋಡ್ರಿ 4 ಗುಂಡ್ಲೆ 4 ಪ್ಲಸ್ 1 2 ಗುಂಡ್ಲೆ 4/1 4 4 16 ಪ್ಲಸ್ 2 1 2 2 ಇದ್ರದ್ದು ಉತ್ತರ ಎಷ್ಟು 2. ಅದೇ 2 ಇಲ್ಲಿ ಕೂಡಿಸುವರಿ ಬರೋಬ್ಬರಿ ಎಷ್ಟಾಯ್ತು 18. ನೋಡಿ ಇದು ಒಂದು ರೀತಿ, ಇದು ಭಾಳ ಚಲೋ ಇದು ರೀತಿ. ಒಂದು ರೀತಿ ಕಾಮನ್ ಆಗಿ ನಿಮಗೆ ಇದನ್ನೇ ಕಲಿಸಿರ್ತಾರ. ಇದು ಒಂದು ರೀತಿ ನಿಮ್ಗೆ ಗೊತ್ತಿರಲಿ, ತಿಳಿತಲ್ಲ. ಪೂರ್ಣ ಸಂಖ್ಯೆ 4 4 16 ನೋಡಿ 2 2 16 2 18 ಬಾಯಿಲೆ. ಇದು ಯಾವಾಗ ಉಪಯೋಗ ಆಗ್ತದೆ ನಿಮ್ಮ ಸರಳೀಕರಣದ ಭಾಳ ಉಪಯೋಗ ಆಗ್ತದೆ. ಈಗ ನಾ ಏನು ಮಾಡಿದ್ವಿ, ಇದು ರೀತಿ ಪ್ರಕಾರ ತಿಳಿಸುತ್ತೆ. ಈಗ ಬಾಯಿಲೇನೆ ಹೆಂಗೆ ಮಾಡೋದು, 4 4 16 ಇಡ್ರಿ, ಆಮೇಲೆ ಈ 4ಕ್ಕೆ 2ಕ್ಕೆ ಬಾಗ್ಸ್ರಿ, 2 2 ಆ 2 ಇಲ್ಲಿ ಇಡ್ರಿ, ಬರೋಬ್ಬರ 18 ಆಯ್ತು. ನಾವು ಏನು ಮಾಡ್ತೀವಿ, ರೀತಿ ಪ್ರಕಾರನೂ ತಿಳಿಸ್ತೀವಿ. ಅಂದ್ರೆ ಇದು ಪೂರ್ಣ ಸಂಖ್ಯೆ, ಇದು ಪೂರ್ಣ ಸಂಖ್ಯೆ, ಅದನ್ನು ಗುಣಾಕಾರ ಮಾಡ್ರೆ, ಮಧ್ಯಾಂತರ ಚಿಹ್ನೆ ಪ್ಲಸ್ ಹಾಕ್ರಿ. ಭಿನ್ನ ರಾಶಿ ಪೂರ್ಣ ಸಂಖ್ಯೆಗೆ ಒಂದು ಗುಣಾಕಾರ ಮಾಡ್ರಿ, ಅದರದ್ದು ಉತ್ತರ 2 ಬಂತು. 16 2 18. ಇದನ್ನು ಬಾಯಲ್ಲಿ ಹೆಂಗೆ ಮಾಡೋದು, 4 4 16 ಇಡ್ರಿ, ಇದಕ್ಕೆ 2 ಬಾಗ್ಸ್ರಿ, 2 ಬಂತು. 16 2 18. ನೋಡ್ರಿ, ಗಣಿತಗಳನ್ನು ನೀವು ಪರ್ಫೆಕ್ಟ್ ಬೇಸಿಕ್ ಹೆಂಗೆ ತಿಳ್ಕೊಬೇಕು ಅನ್ನೋದು ಹೇಳ್ತಾನೆ. ಇದನ್ನು ತಿಳ್ಕೊರಿ, ಮುಂದೆ ನಿಮ್ಮ ಗಣಿತಗಳು ಎಷ್ಟು ಬರ್ತಾವ ನೋಡ್ರಿ. ಮುಂದಿನ ಲೆಕ್ಕ ಮಾಡ್ರಿ. ಮುಂದಿನ ನಾ ಏನು ವಿಡಿಯೋ ಬಿಡುತ್ತಾನೋ ಅದನ್ನು ನೀವು ಮಾಡಬೇಕು. ಈಗ ಒಂದು ನಾ ವಿಡಿಯೋ ತಿಳಿಸೀನಿ, ಮುಂದಿನ ವಿಡಿಯೋ ನೀವು ಮಾಡಿರಿ.